ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥವ್ರದ್ದು ಕೆಲವರ ಇವ್ರಿಗೆ ಯಾರಿಗೂ ಡಿ ಕೆ ಶಿವಕುಮಾರ್ ಸಂಪುಟಕ್ಕೆ ಬರೋದಿಲ್ಲ, ಸೇರಿಸ್ಕೊಳ್ಳೋದಿಲ್ಲ ಹಂಗಂತ ಒಂದಷ್ಟು ಸುದ್ದಿ. ಯಾರ್ಯಾರು ಜಮೀರ್ ಅಹ್ಮದ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಎಸ್ ಮಲ್ಲಿಕಾರ್ಜುನ ಮತ್ತು ಸಿ ಮಹಾದೇವಪ್ಪ ಮತ್ತು ಹಿಂಗೆ ಇನ್ನೂ ಸುಮಾರು ಜನ ಇದ್ದಾರೆ. ಸುಮಾರು 10-15 ಜನನೀಗ ಇವರ ಸಂಪುಟಕ್ಕೆ ಸೇರಿಸ್ಕೊಳ್ಳಲ್ಲ ಹಂಗಂತ ಒಂದು ಸುದ್ದಿಯಾಗಿದೆ. ಇನ್ನೊಂದು ಇವರು ಶಿವಕುಮಾರ್ ಅವರು ಹೊಸಬರಿಗೆ ಚಾನ್ಸ್ ಕೊಡಬೇಕು, ಆದ್ಯತೆ ಕೊಡಬೇಕು ಅಂತ ಅವರು ಒಂದು ಯೋಚನೆ ಇಟ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಹೊಸಬರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ಯಾರ್ಯಾರಿಗೆ ಸಿಗ್ಬೋದು ಅದು ಗೊತ್ತಿಲ್ಲ. ಒಂದು ವೇಳೆ ಏನೋ ನಾಳೆ ನಾಳಿದ್ದು ಅವರ ಗುರುಗಳು, ಅವರ ಹೈಕಮಾಂಡು ಫಾರಿನ್ ಟ್ರಿಪ್ಪಿಂದ ಬರ್ತಾಯಿದ್ದಾರೆ. ಭಾನುವಾರ, ನಾಳೆನೇ ಭಾನುವಾರ, ನಾಳೆ ಬಂದರೆ ಸೋಮವಾರ ದಿವಸ ಎಲ್ಲ ನಡೀಬೋದು. ಅಷ್ಟಕ್ಕೆ ಆಷಾಢ ಮಾಸ ಬರ್ತದೆ. ಅದರೊಳಗೆ ಮಾಡ್ತಾರಾ ಇಲ್ಲ ಮತ್ತೆ ಇನ್ನೊಂದು ತಿಂಗಳು ಮುಂದೆ ಹೋಗುತ್ತಾ ಗೊತ್ತಿಲ್ಲ ಸಚಿವ ಸಂಪುಟ. ಡಿ ಕೆ ಶಿವಕುಮಾರ್ಗೆ ಅದೃಷ್ಟನೇ ಇಲ್ಲ ಅಂತ ಐತೆ. ಯಾಕೆ ಹಂಗಂತಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಆಗಿಲ್ಲ. ಹಂಗಂತಂದರೆ ಇವರ ಅದೃಷ್ಟ ಏನು? ಒಂದಲ್ಲ ಒಂದು ರೀತಿ ಅಡಚಣೆಗಳು, ತೊಂದರೆಗಳು ಎಲ್ಲ ನಡೀತಾ ಇದೆ ಉದ್ದಕ್ಕೂ. ಈ ಉದ್ದಕ್ಕೂ ನಡೆಯೋಂಥ ಅಡಚಣೆಗಳು, ತೊಂದರೆಗಳನ್ನೀಗ ಯಾವ ರೀತಿ ನಿವಾರಣೆ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ ಬೆಂಗಳೂರಿನಲ್ಲಿ ಪಾಲಿಕೆ ಎಲೆಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. GB ಎಲೆಕ್ಷನ್, ಬೆಂಗಳೂರು GB ಎಲೆಕ್ಷನ್ಗೆ ಮುಂದೆ ಬಿಡೋಕ್ಕೆ ಐಡಿಯಾ ಆಗ್ತಾವ್ರೆ. ಯಾಕೆ ಹೇಳಿ? ಎಲ್ಲ ಈಗ ಫುಟ್ಪಾತ್ನಲ್ಲಿರೋ ಮುಸ್ಲಿಮ್ನವರು ವ್ಯಾಪಾರಿಗಳನ್ನೆಲ್ಲ ಎಬ್ಬಿಸಿ ದಂಗೆ ಎಬ್ಬಿಸ್ಬಿಟ್ಟವ್ರೆ. ಅದು ಒಂಚೂರು ಮರೀಲಿ ಅಂತ ಈಗ ಎಲೆಕ್ಷನ್ನೇ ಏನು ಮಾಡ್ತಾರೆ, ಮುಂದೆ ಹಾಕ್ತಾರೆ. ಕೋರ್ಟ್ ಐತಲ್ಲ, ಹೋಗ್ತಾರೆ ಕೋರ್ಟ್ಗೆ ಹೋಗಿ ಅಪೀಲ್ ಮಾಡ್ಕೋತಾರೆ. ನಮಗೆ ಇನ್ನೊಂದು 3 ತಿಂಗಳು ಗಡುವು ಕೊಡಿ, ಆಗಸ್ಟಿಗೆ ಮಾಡಬೇಕಾಗಿತ್ತು, ಆಗಸ್ಟಿಗೆ ಮಾಡೋಕ್ಕಾಗಲ್ಲ, ನಮಗೆ ಇನ್ನೊಂದು 3 ತಿಂಗಳು ಮುಂದೆ ಕೊಟ್ಟರೆ ಸರಿಯಾಗತ್ತೆ ಅಂತ. ಅಷ್ಟೊತ್ತಿಗೆ ಮತ್ತೆ ಮಾಮೂಲಿ ಶುರು ಆಗುತ್ತಲ್ಲ, ಮಳೆಗಾಲ, ಚಳಿಗಾಲ, ಆಗಬೇಡ ಈಗ ಬೇಡ ಅಂತ. ಅದು 27 ಕೊಟ್ಟಾಯ್ತದೆ. 26ರಿಂದ 27 ಕೊಟ್ಟಾಯ್ತದೆ. 27 ಕೊಟ್ಟಾಯ್ತು ಅಂದರೆ ಇವ್ರಿಗೆ ಇನ್ನೂ ಆರಾಮು, ಫ್ರೀ ಬರ್ಡ್ಗಳು ಯಾರು ಕಾಂಗ್ರೆಸ್ನವರು. ಹಂಗೆ BJPಯವರು ಹಿಂದೆ ಹಂಗೆ ಮುಂದೆ ತಳ್ಕೊಂಬಂದರು. BJPಯವರಿಂದ ಕಾಂಗ್ರೆಸ್ನವರು ಹಂಗೆ ಮುಂದೆ ತಳ್ಕೊಂಬತ್ತವ್ರೆ. ಇವ್ರಿಗೆ ಇಬ್ಬರಿಗೂ ಎಲೆಕ್ಷನ್ ಮಾಡೋ ಹುಚ್ಚೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ. ಯಾಕೆ ಹಂಗಂತಂದರೆ MLAಗಳಿಗೆ ಅಧಿಕಾರ ಕಮ್ಮಿ ಆಗೋಗುತ್ತೆ ಅಂತ, ಅಧಿಕಾರಿಗಳಿಗೆ ಬರೋ ಕಮಿಷನ್ನು ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ಕಮಿಷನ್ ಕಮ್ಮಿ ಆಗುತ್ತೆ ಅಂತ ಇದು ಮಾಡ್ಕೊಂಡು ಇವ್ರು ಏನು ಮಾಡ್ತಾವ್ರೆ, ಇವರೇ ರಾಜ್ಯಭಾರ ಮಾಡೋಕ್ಕೋಸ್ಕರ ಏನು ಮಾಡ್ತಾವ್ರೆ ಅಂದರೆ ಮುಂದೂಡ್ತಾ ಇದ್ದಾರೆ. ದೇಶದಾದ್ಯಂತ ಪೂರ ನಗರ ಪಾಲಿಕೆಗೆ ಎಲೆಕ್ಷನ್ ಮಾಡೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಯಾಕೆಂದರೆ ಅದನ್ನೇ ಹೇಳಿದ್ನಲ್ಲ, ಈಗ MLAಗಳಿಗೆ ಏನಾಗುತ್ತೆ ಹೇಳಿ, ಕೆಲಸ ಕಮ್ಮಿ ಆಗುತ್ತೆ, ಮತ್ತೆ ಬರ್ತಕ್ಕಂಥ ಕಮಿಷನ್ ಕಮ್ಮಿ ಆಗ್ಬಿಡುತ್ತೆ. ಯಾವನೊಬ್ಬ ಭಾಗಕ್ಕೆ ಬಂದುಬಿಡ್ತಾನೆ. 8 ಜನ ಒಂದು MLA ವಾರ್ಡ್ಗೆ ಕೌನ್ಸಿಲರ್ಗಳು ಬರ್ತಾರೆ, 8 ಜನಕ್ಕೆ ಹಂಚೋಯ್ತದೆ. ಅವಾಗ ಈ ಅಪ್ಪನಿಗೆ ಸಿಕ್ಕಲ್ವಲ್ಲ 8 ಜನದ ಕಾಸು. ಇದು ಇವರ ಸೆನ್ಸು. ಹಂಗಾಗಿ ಇವರು ಮುಂದೂಡ್ಕೊಂಡು ಹೋಯ್ತಾವ್ರೆ. ಏನು ಮಾಡೋಣ, ಇವ್ರು ಮುಂದೂಡ್ತಾರೆ ಹೆಂಗಂತೇಳಿ ಕೋರ್ಟು ಕೂಡ ಅದಕ್ಕೆ ಸಮ್ಮತಿಸಲೇಬೇಕಾಗಿದೆ. ಇವ್ರ ಕಷ್ಟಗಳನ್ನೀಗ ಇದನ್ನೀಗ ಏನು ಹೇಳ್ತಾರೆ ಈ ಸತಿ ನೋಡೋಣ. ಆವಾಗಾದ್ರೂ ಏನೋ ಗ್ರೂಪ್ ವೈಸು ಅದೇನೋ ಮಾಡಬೇಕು, SC ST ಇದಾಗಿಲ್ಲ ಅಂತ ಅಂದ್ಕೊಂಡು ಹಾಕಿದ್ರು ಹೋದ ಸತಿ. ಈ ಸತಿ ಏನಂತ ಹಾಕ್ತಾರೆ ನೋಡೋಣ. ಇನ್ನು ಎಲೆಕ್ಷನ್ದು ಇದನ್ನು ಬೇರೆ ನಡೀತಾ ಇದೆಯಲ್ಲ, ಇದೊಂದು ನೆಪ ಹೊಡ್ತಾರೆ. GBA ಎಲೆಕ್ಷನ್ ಮುಂದೆ ಹೋದರೆ ಸಾರ್ವಜನಿಕರಿಗೆ ಅನಾನುಕೂಲನೇ ಇಲ್ಲ ಅಂತ ಯಾರು ಹೇಳಿದ್ದು? ಆದರೆ ಇವ್ರಿಗೆ ಅನುಕೂಲ, MLAಗಳಿಗೆ ಅನುಕೂಲ ಆಗಬೇಕಲ್ಲ, ಮುಖ್ಯಮಂತ್ರಿಗಳ ಅನುಕೂಲ ಆಗುತ್ತೆ. ಒಂದೇ ಡೈರೆಕ್ಷನ್ ಆಗಿ ಬಂದ್ಬಿಡುತ್ತೆ ಒಂದು ಕಡೆಯಿಂದನೇ. ಆವಾಗ ಕೌನ್ಸಿಲರ್ಗಳಿಂದ ಕಲೆಕ್ಷನ್ ಇರೋಲ್ಲ ಡಿ ಕೆ ಶಿವಕುಮಾರ್ಗೆ, ಮೇಯರ್ದು ಇರೋಲ್ಲ. ಈಗ 5 ಜನ ಮೇಯರ್ಗಳವ್ರೆ, ಅವ್ರು 5 ಜನ ಕಮಿಷನರ್ಗಳವ್ರೆ. ಎಲ್ಲರಿಗೂ ಹಂಚೋಗ್ಬಿಟ್ರೆ ಪಾಪ
ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳ ಇವ್ರುಗಳಿಗೆಲ್ಲ ಸಿಗಬೇಕಾದ ಕಪ್ಪ ಕಾಣಿಕೆಗಳು ಸಿಗದಿದ್ದಂಗೆ ಆಗುತ್ತವೆ ಅಂತ ಇವರು ಮುಂದೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇನ್ನೇನಪ್ಪ ಹಂಗಂದರೆ ಇವರು ಯಾರು ನಮ್ಮ ಕೃಷ್ಣ ಬೈರೇಗೌಡರ ಅಚಲ ಮನಸ್ಸಿನಿಂದ ಮಾಡಿದಂಥ ಕಾರ್ಯಕ್ರಮದಲ್ಲಿ ಸುಮಾರು ಲಕ್ಷಾಂತರ ಜನ, ಬೆಂಗಳೂರಿನಲ್ಲಿರ್ತಕ್ಕಂಥ ಲಕ್ಷಾಂತರ ಸಾವಿರಾರು ಜನಕ್ಕೆ ಬಿಸ್ನೆಸ್ ಹಾಳಾಗಿದೆ. ಬಿಸ್ನೆಸ್ ಹಾಳಾಗೋದ್ಮೇಲೆ ಅವರೆಲ್ಲ ಏನು ಮಾಡ್ತಾರೆ, ಮುಸ್ಲಿಮ್ಸ್ ಎಲ್ಲ ಕಾಂಗ್ರೆಸ್ಗೆ ವಿರುದ್ಧ ಆಗ್ತಾರೆ. ಗ್ಯಾರಂಟಿ ಮುಂದಿನ ಸಾರಿ ಹೇಳ್ತಾರೆ, ಎಲ್ಲ 500,000 ಹೊಡೆದ್ರೆ ಸರಿಯಾಗ್ಬಿಡ್ತಾರೆ ಅಂತ ಅವರ ಸೆನ್ಸು. ಅರ್ಥ ಆಯ್ತಾ? ದುಡ್ಡಿಗೆ ಇವರು ಓಟ್ ಹಾಕೋದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟವ್ರೆ. ಹಂಗಾಗಿ ಇವರು ಇದು ರೋಡು ಫುಟ್ಪಾತ್ನಿಗೆ ಇದು ಮಾಡವ್ರೆ. ನೆಕ್ಸ್ಟು ಇದನ್ನು ಮಾಡ್ತಾರಂತೇನು, ಪಾರ್ಕಿಂಗು ವ್ಯವಸ್ಥೆದು ಎಲ್ಲೆಲ್ಲಿ ರೋಡಲ್ಲಿ ಯಾರ್ಯಾರ್ದು ವೆಹಿಕಲ್ಗಳು ನಿಂತಿದೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಹೊರಗಡೆ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ಯಾವತ್ತೂ ಶುರು ಆಗುತ್ತಾ ಗೊತ್ತಿಲ್ಲ. ಅದಕ್ಕೊಂದಷ್ಟು ದಿವಸ ಕೂಗಾಟ ಕಿರ್ಚಾಟಗಳು ನಡೀತವೆ. ಅರ್ಥ ಆಯ್ತಾ? ಮತ್ತು ಎಷ್ಟೇ ಏನೇ ಹೇಳಿದ್ರು ನಮ್ಮ ಜನಕ್ಕೆ ಬುದ್ಧಿ ಅಂತೂ ಬರೋಲ್ಲ. ಏನು ಕೇಳಿದ್ರೆ ಏನು ಹೇಳ್ತಾರೆ, ನಾವು ಎಲ್ಲಿ ನಿಲ್ಲಿಸ್ಕೋಬೇಕು, ಎಲ್ಲಿ ಇಡಬೇಕು, ಎಲ್ಲಿ ವ್ಯಾಪಾರ ಮಾಡಬೇಕು, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿದೆ ನಾವು ಇನ್ನೆಲ್ಲಿ ಮಾಡಬೇಕು, ನಮ್ಮ ಜೀವನನೇ ಅದು. 30 ವರ್ಷದಿಂದ ಮಾಡಿದೆ, 40 ವರ್ಷದಿಂದ ಮಾಡಿದೆ. 40 ವರ್ಷ 30 ವರ್ಷ ಮಾಡಿದವರು ಒಂದು ಅಂಗಡಿಗಳು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳಕ್ಕಾಗಲಿಲ್ವಾ? ಅಂಗಡಿನಲ್ಲಿ ಮಾಡಬೇಕು ಅಂತ ಸ್ವಾವಲಂಬನೆಯಾಗಿ ಬದುಕಬೇಕು. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋಣ, ಅಂಗಡಿ ಮಾಡ್ಕೊಳ್ಳೋಣ, ಬಾಡಿಗೆ ಕಟ್ಟೋಣ, ಆ ಥರದ್ದು ಯೋಚನೆ ಬರಲೇ ಇಲ್ವಾ? ಬರೀ ಫುಟ್ಪಾತ್ದೇ ಕತೆ 30 ವರ್ಷದಿಂದ ಇದೆ, 40 ವರ್ಷದಿಂದ ಇದೆ ಅಂತ ಹೇಳ್ಕೊತಾ ಇದ್ದೀರಲ್ಲ. ಸರಿಯಾದ ಕ್ರಮನ ಇದು? ವ್ಯಾಪಾರ ಕಲಿಯೋಕ್ಕೋಸ್ಕರ ಮಾಡ್ಕೋಬೇಕು ಫುಟ್ಪಾತು. ಕಲ್ತಾದ್ಮೇಲೆ ಏನು ಮಾಡಬೇಕು, ಅದಕ್ಕೆ ಬಂಡವಾಳ ಹೊಂಚ್ಕೋಬೇಕು, ಬೇರೆ ಕಡೆ ಅಂಗಡಿ ಮಾಡ್ಕೊಂಡು ಒಳಗಡೆ ಗೌರವವಾಗಿ ಕೂತ್ಕೊಂಡು ವ್ಯಾಪಾರ ಮಾಡಬೇಕು. ಅದನ್ನು ಯೋಚನೆ ಮಾಡಲ್ಲ ಯಾರೂ. ಗೌರವಯುತವಾಗಿ ಬದುಕಬೇಕು ಅನ್ನೋದಕ್ಕೆ ಯಾವುದೇ ಸರ್ಕಾರನೂ ಇದನ್ನು ಪ್ರೋತ್ಸಾಹ ನೀಡಲ್ಲ. ಅವ್ರಿಗೆ ಯಾವುದು ಏನು ಮಾಡಬೇಕಾಗಿತ್ತು ಅವರು ಸರ್ಕಾರದವರೇ? ನಾನು ಹೇಳಿದ್ನಲ್ಲ, ನೆನ್ನೆನೂ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದೆ, 1-2 ಎಕರೆ ಜಾಗ ತಗೊಂಡು ಎಲ್ಲ ಒಂದು 5 ಸೈಟೋ 10 ಸೈಟೋ ಎಲ್ಲ ಡೆಮಾಲೇಷನ್ ಮಾಡಿ ಅಲ್ಲಿ ಒಂದು ಮಿನಿ ಮಾರ್ಕೆಟ್ ಮಾಡಿ, ಆ ಮಿನಿ ಮಾರ್ಕೆಟಲ್ಲಿ ಇವ್ರುಗಳಿಗೆ ಯಾರು ಫುಟ್ಪಾತ್ನಲ್ಲಿದ್ದಾರೆ ಅಲ್ಲಿಗೆ ಕೂರಿಸಿದ್ರೆ ಸರಿ ಆಯ್ತಾಯಿತು. ಮತ್ತು ಬಸ್ ಸ್ಟಾಪ್ಗಳಿಗೆ ಜಾಗ ತಗೊಂಡಿಲ್ಲ ಇವರು ಯೋಗ್ಯತೆಗೆ ಬಸ್ ಸ್ಟಾಪ್ಗೆ ಸಾಕಾಗಿಲ್ಲ, ಎಲ್ಲ ರೋಡ್ ಮಧ್ಯೆ ನಿಲ್ಲಿಸಿ ಇದನ್ನು ಮಾಡ್ತಾರೆ. ಅದು ಯಾರು ಕೇಳೋರು ಇಲ್ಲ, ಕೇಳಂಗೂ ಇಲ್ಲ, ಬಿಡಂಗೂ ಇಲ್ಲ. BTS ಬಸ್ಗೆ ಬಸ್ ಸ್ಟಾಪ್ ಇಲ್ಲ, ಎಲ್ಲ ರೋಡಲ್ಲಿ ನಿಂತಿರ್ತವೆ. ಹೋಯ್ತಾ ಇದ್ದಾಗೆ ನಿಲ್ಲಿಸ್ಬಿಡ್ತಾರೆ ಅವ್ರು ಮಧ್ಯದಲ್ಲಿ. ಬಸ್ ಸ್ಟಾಪ್ ಬಂತು ಅಂತ ಸೈಡ್ಗೂ ತಗೊಂಡೋಗಿ ನಿಲ್ಲಿಸ್ಬೇಕು ಅಂತಿಲ್ಲ, ಯಾಕೆ ಅಲ್ಲಿ ಜಾಗ ಇರಲ್ಲ. ಯಾವುದೋ ಒಂದು ವೆಹಿಕಲ್ ನಿಂತಿದ್ರೆ ಸಾಕು, 10 ವೆಹಿಕಲ್ ಅಲ್ಲಿ ಅಡ್ಡ ಆಗೋಯ್ತದೆ. ಅದನ್ನೀಗ ಕಾನೂನು ಏನು ಕಾನೂನಪ್ಪ? ಒಂದು ಕಾನೂನು ಆಗಬೇಕು ಅಂದರೆ ಕಾನೂನಿಗೆ ತಕ್ಕಂತೆ ಇದನ್ನು ಮಾಡಬೇಕು. ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ರೆ ನಾನು ಒಂದು ದಿವಸ 2 ದಿವಸಕ್ಕಾಗಲ್ಲ. ಇದೆಲ್ಲ ಸುಮಾರು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಇರಬೇಕು. 1 ವರ್ಷ ನಾನು ಮುಖ್ಯಮಂತ್ರಿ ಆದರೆ ಫಸ್ಟ್ ಮಾಡೋ ಕೆಲಸಗಳು ಇವು: ಬಸ್ ಸ್ಟಾಪ್ನಿಗೆ ಶುದ್ಧ ಮಾಡೋದು, ಮತ್ತು ಈ ಮಾರ್ಕೆಟ್ನಿಗೆ ಮಿನಿ ಮಾರ್ಕೆಟ್ಗಳನ್ನೀಗ ಸರಿ ಮಾಡೋದು, ಮತ್ತು ಫುಟ್ಪಾತ್ನಲ್ಲಿ ಮಲ್ಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರನ್ನೂ ಎಬ್ಬರಿಸ್ಕೊಂಡು ಹೋಗಿ ಅವ್ರಿಗೆ ಒಂದು ವಸತಿ ಸೌಕರ್ಯವನ್ನು ಮಾಡಿಕೊಡೋದು. ಈ ಥರ ಯೋಜನೆ ಮಾಡೋದು, ಇನ್ನೇನು ಮಾಡಲ್ಲ. ಯಾರಿಗೇನು ಕೊಡಲ್ಲ, ಯಾರಿಗೇನು ಯಾವುದು ಫ್ರೀ ಇಲ್ಲ. ಫ್ರೀ ಬೇಸೆಲ್ಲ ಕಿತ್ತಾಕಬೇಕು. ಈ ಥರ ಕೆಲಸಗಳಿಗೆ ಇವರು ಕೈ ಹಾಕಬೇಕು. ಈ ಕೈ ಹಾಕಲ್ಲ ಈ ಥರದ ಕೆಲಸಗಳಿಗೆಲ್ಲ. ಯಾಕೆ ಹಾಕಲ್ಲ ಹೇಳಿ? ನೀಟಾಗಿಬಿಟ್ರೆ ಅದು ಬೆಂಗಳೂರು ಸುಂದರವಾಗುತ್ತೆ. 50 ವರ್ಷ ಮುಂಚೆ ಹಂಗಿತ್ತು ಗೊತ್ತಾ ಬೆಂಗಳೂರು? ರೋಡಲ್ಲೇ ಊಟ ಹಾಕೊಂಡು ತಿನ್ಬೋದು, ಹಂಗಿತ್ತು. ಈಗೇನಾಗಿದೆ ಹೇಳಿ? ರೋಡಲ್ಲ, ಅಯ್ಯೋ ಮನೆಯಲ್ಲೂ ತಿನ್ನೋಕ್ಕೆ ಕಷ್ಟ. ಆ ಥರದ್ದೊಂದು ಬಾಧೆ ಆಗಿದೆ ಈಗ ರೋಡ್ಗಳು. ಮನೆಯಲ್ಲಿ ನೋಡ್ಕೊಂಡು ಹೋಗಿ ಮನೆಯಲ್ಲಿ ಊಟ ತಿನ್ನೋಕ್ಕಾಗಲ್ಲ, ಹಂಗಾಗೋಗ್ಬಿಟ್ಟಿದೆ ಅವ್ರವ್ರ ಮನೆಗಳ ಹತ್ರನೂ. ಮಹಾರಾಜರ ಕಾಲದಲ್ಲಿ ನಡೆಸಿದಂಥದ್ದು ಮತ್ತು ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಸೌಕರ್ಯಗಳೆಲ್ಲ, ಆ ಫೌಂಟನ್ಗಳು, ಮೈಸೂರು ರೋಡುಗಳು, ರಸ್ತೆಗಳು, ಪಾರ್ಕ್ಗಳು ಎಷ್ಟು ಸೌಂದರ್ಯವಾಗಿತ್ತು ಗೊತ್ತಾ? ಭಯಂಕರ ಇತ್ತು 50 ವರ್ಷದ ಹಿಂದೆ. 50 ವರ್ಷದಿಂದ ಈಗ ಇಲ್ಲಿವರೆಗೂ ಆ ಫುಟ್ಪಾತ್ಗಳಂತ ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥ ಮಾಡ್ಕೊಂಡು ಅದು ಎಲ್ಲ ಹಾಳಾಯಿತು.
ಮತ್ತು ಎಲ್ಲ ಫುಟ್ಪಾತಲ್ಲೇ ಮಲಗಿರೋದು, ಅದನ್ನು ಹಾಳು ಮಾಡಿಬಿಟ್ರು. ಮಾರ್ಕೆಟ್ ಹೆಂಗಿದೆ ಗೊತ್ತಾ, ಮಾರ್ಕೆಟ್ನಿಗೆ ಸೂಪರ್ ಮಾರ್ಕೆಟ್ ಆಗಿತ್ತು ಹಿಂದೆ. ಈಗ ಹೆಂಗಿದೆ ಗೊತ್ತಾ, ಇವ್ರು ಕಟ್ಟಿಸಿದ್ರು ಹೊಸ್ದಾಗಿನೂ ಕೂಡ. ಆದರೆ ಅದನ್ನ ಮೇಂಟೈನ್ ಮಾಡೋಕ್ಕೆ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಯಾಕೆ ಸಂಬಳ ಕೊಡ್ತಾರೆ ಅಂತಲೇ ಗೊತ್ತಿಲ್ಲ. ಅವರು ಸರ್ಕಾರದಲ್ಲಿ ಸಂಬಳ ಕೊಟ್ಟಿದ್ದು ಯಾಕೆ, ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾಕೆ ಅದನ್ನ ಫಾಲೋ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಕೊಟ್ಟ ಅಂಗಡಿ ಹೋದ, ಕಸ ಗುಡಿಸ್ನ ಬಿಟ್ಟನ, ಏನೂ ಫಾಲನೆ ಇಲ್ಲ. ಮಾರ್ಕೆಟು ಗಬ್ಬನ ಆಡ್ತಾ ಇರ್ತದೆ. ಅರ್ಥ ಆಯ್ತಾ? ಹಿಂಗೆಲ್ಲ ಮಾಡಿ ನಮ್ಮ ರಾಜ್ಯನಿಗೆ ಹಾಳು ಮಾಡ್ತಾಯಿಕ್ಕಂಥ ಎಮ್ ಎಲ್ ಎಗಳು ಬಂದರು, ಮಂತ್ರಿಗಳು ಬಂದರು, ಮುಖ್ಯಮಂತ್ರಿಗಳು ಬಂದರು. ಯಾವ ಮುಖ್ಯಮಂತ್ರಿಗೂ ಯಾರಿಗೂ ತಲೆ ಓಡ್ತಾನೇ ಇಲ್ಲ. ಎಲ್ಲರೂ ಒಂದೇ ಥರ ದಾರಿ, ಒಂದೇ ಬುದ್ಧಿ. ಏನು ಅಂತಂದರೆ ಅವನು ಹಂಗೆ ಹೋದ ಸತಿ ಹೆಂಗೆ ಮಾಡಿದ, ನಾನು ಹಿಂಗೆ ಮಾಡಿದೆ. ಅವ್ನು ಬಿಟ್ಬಿಟ್ಟು ಹೋಗಿದ್ದೇನೆ, ಮುಂದುವರಿಸ್ದೆ, ಇಷ್ಟೇ. ಇನ್ನೇನೂ ಇಲ್ಲ. ಹೊಸ್ದಾಗಿ ಯಾವುದೇ ಆದ ಕಾಯ್ದೆಗಳು ಇಲ್ಲ, ಕಟ್ಲೆಗಳು ಇಲ್ಲ. ಹೀಗಾಗಿ ಏನಾಗಿದೆ ಅಂದರೆ ಬೆಂಗಳೂರು ಸೌಂದರ್ಯ ಹಾಳಾಗಿದೆ. ಬೇರೆ ಎಲ್ಲ ಹೆಂಗಿದೆ ಅಂತ ನನಗೂ ಕೆಲವನಿಗ ನೋಡಿದ್ದೀನಿ. ಒಂದೊಂದು ಸ್ಟೇಟಲ್ಲೂ ಒಂದೊಂದು ರೀತಿ ಇಟ್ಟವ್ರೆ ಸಿಟಿನೀಗ. ಬೆಂಗಳೂರು ಸಿಟಿ ರೀತಿ ಇದು, ಮಧ್ಯಪ್ರದೇಶದಲ್ಲಿ ಭೋಪಾಲು, ಮತ್ತು ಇದರಲ್ಲಿ ಇದು, ಈ ಥರ ಒಂದೊಂದು ಸುಮಾರು ರಾಜ್ಯಗಳು, ರಾಜಧಾನಿಗಳು ಇರೋದೆಲ್ಲ ಸುಮಾರಾಗಿ ಚೆನ್ನಾಗೇ ಮಾಡವ್ರೆ. ಇಲ್ಲಿ ಅಂತೂ ಇನ್ನೂ ಅಧ್ವಾನ ಆಗೋಯ್ತು. ಎಲ್ಲ ಹಳ್ಳಿಗಳಿಂದ ಬಂದವರು ಅಂತ ಅಂದ್ಕೊಂಡು ಕತೆ, ಅದರಿಂದ ಹಿಂಗಾಗೋಗೈತೆ ಹಂಗಾಗೋಗೈತೆ ಅಂತ ಕತೆ ಹೇಳ್ಕೊಂಡು ಹಂಗೆ ಅದನ್ನು ಸರ್ವನಾಶ ಮಾಡಿಬಿಟ್ರು ಬೆಂಗಳೂರಿಗ. ಬೆಲೆ ಏರಿಕೆ ಆಯಿತು. ಏನು ಬೆಲೆ ಏರಿಕೆ ಏನಪ್ಪ? ತರಕಾರಿ ಬೆಲೆಯಿಂದ ಹಿಡಿದು ಎಣ್ಣೆ ಬೆಲೆ, ಅಕ್ಕಿ ಬೆಲೆ, ನೀರಿನ ಬೆಲೆ, ಎಲೆಕ್ಟ್ರಿಕ್ ಬೆಲೆ, ಮತ್ತು ಹಾಸ್ಪಿಟಲ್ ಬೆಲೆ, ಎಲ್ಲ ಕಡೆನೂ ಬೆಲೆ ಏರಿಕೆ ಆಯಿತು. ಯಾರಾದರೂ ಒಬ್ಬನಾದ್ರೂ ಹೌದು ನಾವು ಮಾಡಿದ್ದು ತಪ್ಪು, ಇದನ್ನು ಸರಿಪಡಿಸೋಣ ಅಂತ ಕೇಳಿದ್ರೆ, ಇಷ್ಟು ಹೇಳಿ ನನ್ನ ಮಾತಿಗೆ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.